ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವಂಥ 5 ಸೂಪರ್ ಫುಡ್ಡು ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳ ಮೆದುಳಿನ ಬೆಳವಣಿಗೆ ಮತ್ತು ನೆನಪಿನ ಶಕ್ತಿ, ಏಕಾಗ್ರತೆ ಹಾಗೂ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುವ 5 ಅತ್ಯುತ್ತಮ ಸೂಪರ್ ಫುಡ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಚುರುಕಾಗಿ ಓದಬೇಕು, ಬೇಗನೆ ಕಲಿಯಬೇಕು ಮತ್ತು ಆರೋಗ್ಯವಾಗಿರಬೇಕು ಎಂಬ ಆಸೆ ಇರುತ್ತದೆ. ಅದಕ್ಕಾಗಿ ಸರಿಯಾದ ಆಹಾರ ತುಂಬ ಮುಖ್ಯ. ಹಾಗಾದರೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುವ 5 ಸೂಪರ್ ಫುಡ್ಡು ಯಾವುವು ಎಂಬುದನ್ನು ನೋಡೋಣ. ಮೊದಲನೇದಾಗಿ ನಿಮಗೆ ಮೊಟ್ಟೆ. ಇದು ಮೊಟ್ಟೆಯಲ್ಲಿ ಪ್ರೋಟೀನು, ವಿಟಮಿನ್ B12 ಮತ್ತು ಕೊಲಿನ್ ಎಂಬ ಪೋಷಕಾಂಶಗಳು ಸಮೃದ್ಧವಾಗಿದ್ದು ಇವು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿದಿನ ಒಂದು ಮೊಟ್ಟೆಯನ್ನು ಮಕ್ಕಳ ಆಹಾರದಲ್ಲಿ ಸೇರಿಸಿದರೆ ಉತ್ತಮ ಪ್ರಯೋಜನ ದೊರೆಯಬಹುದು. ಹಾಗೆ ಬಾದಾಮಿ ಅಂದರೆ ನೀವು ಆಲ್ಮಂಡ್ ಅಂತ ಹೇಳ್ತೀರಲ್ಲ, ಇದು ಒಮೆಗಾ 3 ಮತ್ತು ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತದೆ. ಹಾಗಾಗಿ ಇವು ಮೆದುಳಿನ ಕೋಶಗಳನ್ನು ರಕ್ಷಿಸಿ ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಾತ್ರಿ ನೀರಿನಲ್ಲಿ ನೆನೆಸಿದ 4 ರಿಂದ 5 ಬಾದಾಮಿಗಳನ್ನು ಬೆಳಿಗ್ಗೆ ಮಕ್ಕಳಿಗೆ ನೀಡಬಹುದು. ಹಾಗೆ ಮೀನು ಕೂಡ ಆರೋಗ್ಯಕ್ಕೆ ಅಮೂಲ್ಯವಾದದ್ದು. ಇದರಲ್ಲಿ ಸಲ್ಮೋನ್, ಸಾರ್ಡಿನ್ ಹಾಗೂ ಇತರ ಕೊಬ್ಬಿನ ಮೀನುಗಳಲ್ಲಿ ಒಮೆಗಾ 3 ಮತ್ತು ಫ್ಯಾಟಿ ಆ್ಯಸಿಡ್ಗಳು ಅಧಿಕವಾಗಿದ್ದು ಈ ಪೋಷಕಾಂಶಗಳು ಮಕ್ಕಳ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಹಾಗೂ ಕಲಿಕೆಯ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ವಾರಕ್ಕೆ 1 ರಿಂದ 2 ಬಾರಿ ಮೀನು ಸೇವಿಸುವುದು ಉತ್ತಮವಾಗಿರುತ್ತದೆ. ಹಾಗೆ 4 ಮೊಸರು ದೈನಂದಿನ ಆಹಾರದಲ್ಲಿ ಆರೋಗ್ಯದ ಖಜಾನೆಯಾಗಿರುತ್ತದೆ. ಅಂದರೆ ಮೊಸರಿನಲ್ಲಿ ಪ್ರೋಟೀನು, ಕ್ಯಾಲ್ಶಿಯಮು ಮತ್ತು ಉತ್ತಮ ಬ್ಯಾಕ್ಟೀರಿಯಾ ಇರುತ್ತದೆ. ಇವು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರ ಜೊತೆಗೆ ಮೆದುಳಿನ ಆರೋಗ್ಯಕ್ಕೂ ಸಹಕಾರಿಯಾಗುತ್ತವೆ. ಮಕ್ಕಳ ಆಹಾರದಲ್ಲಿ ಪ್ರತಿದಿನ ಸ್ವಲ್ಪ ಮೊಸರು ಸೇರಿಸುವುದು ಒಳ್ಳೆಯದು. ಹಾಗೆ 5 ಹಸಿರು ಎಳೆ ತರಕಾರಿಗಳು ಪ್ರತಿದಿನ ತಿನ್ನಬಹುದು, ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಪಾಲಕು, ಮೆಂತೆ ಸೊಪ್ಪು ಮುಂತಾದ ಹಸಿರು ತರಕಾರಿಗಳಲ್ಲಿ ಐರನ್, ಫೋಲೇಟ್ ಮತ್ತು ವಿಟಮಿನ್ ಕೆ ಇರುತ್ತದೆ. ಇವು ಮೆದುಳಿಗೆ ಉತ್ತಮ ರಕ್ತ ಸಂಚಾರವನ್ನು ಒದಗಿಸಿ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ವಾರದಲ್ಲಿ ಹಲವಾರು ಬಾರಿ ಇವುಗಳನ್ನು ಆಹಾರದಲ್ಲಿ ಸೇರಿಸಬಹುದು. ಹೆಚ್ಚುವರಿ ಸಲಹೆಗಳು: ಮಕ್ಕಳಿಗೆ ಸಾಕಷ್ಟು ನೀರು ಕುಡಿಯಲು ಪ್ರೋತ್ಸಾಹಿಸಬೇಕು. ಪ್ರತಿದಿನ ಕನಿಷ್ಠ 8 ರಿಂದ 10 ಗಂಟೆಗಳ ನಿದ್ರೆಯ ಅಗತ್ಯವಿರುತ್ತದೆ. ಮೊಬೈಲ್ ಮತ್ತು ಟಿವಿ ಬಳಕೆಯನ್ನು ಮಿತಿಗೊಳಿಸಬೇಕು. ಹೊರಾಂಗಣ ಆಟಗಳಿಗೆ ಸಮಯವನ್ನು ನೀಡಬೇಕು. ಸಮತೋಲಿತ ಆಹಾರವನ್ನು ನೀಡುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಮಕ್ಕಳ ಮೆದುಳಿನ ಬೆಳವಣಿಗೆಗೆ ದುಬಾರಿ ಆಹಾರಗಳ ಅಗತ್ಯವಿಲ್ಲ. ನಮ್ಮ ಮನೆಯಲ್ಲಿ ಸುಲಭವಾಗಿ ದೊರೆಯುವ ಮೊಟ್ಟೆ, ಬಾದಾಮಿ, ಮೀನು, ಮೊಸರು ಮತ್ತು ಹಸಿರು ಎಳೆ ತರಕಾರಿಗಳು ಮಕ್ಕಳ ಬುದ್ಧಿಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.